ನಾನು ಸೌದೆ ತಗೊಂಡ್ ಬರಕ್ ಹೋಗೋ ಪ್ರತಿ ಸಾರಿನೂ ನನ್ನ ಒಂದ್ ಹಾವು ಹಿಂಬಾಲಿಸ್ತೈತೆ. ಆ ಹಾವು ಎಲ್ಲಿ ನನ್ನ ಕಚ್ಬಿಡುತ್ತ ಅಂತ ಭಯ ಪಟ್ಕೋತಿದ್ದೆ. ಅದೇ ವಿಷಯನ ನಮ್ಮವ್ರ ಹತ್ರಕ್ಕೆ ನಾನು ಹೇಳ್ದೆ. ನಮಗ್ ಕಾಣಿಸ್ತಾ ಇರೋ ಹಾವು ನಿನಗೆ ಕಾಣಿಸ್ತೈತೆ ಅಂತ ನನ್ನ ಬೈದ್ರು. ಪ್ರಾಣ ಭಯ ಇದೆ ಅಂದ್ರೆ ಬೈಯೋದು ಯಾಕೆ? ನಾವು ದೇವತೆ ಅಂತ ಪೂಜೆ ಮಾಡೋ ಹಾವು ನಿನ್ನೆಂಗ್ ಕಚ್ಬಿಡುತ್ತೆ ಅಂತ ಬೈದ್ಬಿಟ್ರು. ಕೆಲ್ಸ ಮಾಡೋದನ್ನ ತಪ್ಪಿಸ್ಕೊಳಕ್ಕೆ ಹಾವಿನ ನೆಪ ಹೇಳ್ತಿದ್ಯಾ ನೀನು ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ರಮ್ಮವ್ರೆ. ಹಾವು ಕಚ್ಚಿ ಈ ಊರಲ್ಲಿ ಸ್ವಲ್ಪ ಜನ ಸತ್ತೋಗೋರೆ. ಹಂಗೇನೆಯ ನಾನು ಕೂಡ ಹಾವು ಸಾಯಿಸ್ಬಿಡುತ್ತೆ ಅಂತ ಬೈದಿದ್ದ. ಅವ್ರು ಬೈತಿದ್ದಂಗೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಸರಿ, ನಿಮ್ಮ ಮನೆಯವ್ರು ಬಂದು ನಿನ್ನನ್ನು ಕರ್ಕೊಂಡು ಹೋಗೋವರೆಗೂ ನೀನು ನಮ್ಮ ಮನೇಲೇ ಇರು. ನಮ್ಮ ಮನೇಲಿ ನಾಗಬಂಧ ಕುಂಕುಮ ಇದೆ. ನೀವು ನಮ್ಮ ಜೊತೆ ಇರೋವರೆಗೂ ಯಾವ ಹಾವು ಏನು ಮಾಡೋದಿಲ್ಲ. ನೀನು ಕಚ್ಚೋದಕ್ಕೆ ಯಾವ ಹಾವು ಬರುತ್ತೋ ನಾನು ನೋಡ್ತೀನಿ. ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿರು. ಮಾವ ಹೇಳಿದ್ರಲ್ಲಮ್ಮ, ನಮ್ಮನೇಲೆ ಏನಾದ್ರೂ ಕೆಲಸ ಮಾಡ್ಕೊಂಡಿರುವಂತೆ. ಒಳಗ್ ಬಾ. ಸರಿ ಸರಿ, ಒಳಗ್ ಬಾ. ನಾನು ಶಿಕ್ಷೆ ಎಲ್ಲ ಮುಗಿಸ್ಕೊಂಡು ನಾಗ್ಲೋಕಕ್ಕೆ ಕಾಲಿಡ್ಬೇಕಂದ್ರೆ ಈ ಭೈರವಿ ಏನ್ ಮಾಡ್ತಾವಳು, ಭೈರವಿಗೆ ಯಾರು ಸಹಾಯ ಮಾಡ್ತವ್ರ ಅಂತ ತಿಳ್ಕೊಬೇಕಂದ್ರೆ ನಾನು ಭೈರವಿ ಜೊತೆಗೆ ಇದ್ದು ಪ್ರತಿ ಕ್ಷಣವೂ ಅಮ್ಮವ್ರ ಮೇಲೆ ಕಣ್ಣಿಡ್ಲೇಬೇಕು. ಅದಕ್ಕೆ ಈ ಕಟ್ಕತೆ ಹೇಳ್ಬೇಕಾಗಿ ಬಂತು. ಏನೇ ಅವನು ಸುಂದರ ಅಲ್ವಾ? ಹೌದು ರೀ, ಅವನೇ. ಏ ನಿಂತ್ಕೊಳ್ಳೋ, ನೀನು ಬಾ. ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ, ಹಿಡ್ಕೊಳ್ಳಿ ಅವನ್ನ. ಹುಂಕಣ. ನಿಂತ್ಕೊಳ್ಳ. ನೀನು ಸುಂದರ ಅಲ್ವಾ? ಮತ್ತೆ ನೀನ್ ಯಾಕೆ ಊರೊಳಗೆ ಬಂದೆ? ಕೃಷ್ಣಯ್ಯ ಅವ್ರ ಹತ್ರ ಮಾತಾಡೋಣ ಅಂತ. ನೀನೇನು ಅವ್ರ ಹತ್ರ ಮಾತಾಡೋದು? ಹೋಗ. ಒಂದೇ ಒಂದ್ಸಲ ಮಾತಾಡಿ ಹೋಗ್ಬಿಡ್ತೀನಿ. ಹೇಳೋದು ಅರ್ಥ ಆಗಲ್ವನ ನಿಂಗೆ? ನಿಂತ್ಕೋ. ನಿನ್ಗೆ ಹೇಳ್ತಿರೋದು. ಎಲ್ಲಿಗೋಗ್ತೀಯಾ? ಎಷ್ಟಲ್ಲಿ ಹೇಳ್ಬೇಕು ಊರಲ್ಲಿ ಬರಬೇಡ ಅಂತ? ಒಂದ್ಸಲ ಮಾತಾಡಿ ಹೋಗ್ಬಿಡ್ತೀರಣ್ಣ, ಮತ್ತೆ ಊರಿಗೆ ಬರಲ್ಲಣ್ಣ. ನನ್ನ ನಂಬಿ ಅಣ್ಣ, ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಕೃಷ್ಣಯ್ಯವರು ಒಳ್ಳೆಯವರಾಗಿದ್ದಕ್ಕೆ ನಿನ್ನ ಸಾಯಿಸದೆ ಬಿಟ್ಟಿದ್ದಾರೆ. ಮತ್ತೆ ಈ ಊರೊಳಗೆ ಬರಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಅಣ್ಣ ಹೊಡಿಬೇಡಿ ಅಣ್ಣ, ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ನಿಲ್ಸಿ ನಿಲ್ಸಿ, ನಿಮ್ಗೆ ಹೇಳಿದ್ದು ನಿಲ್ಸಿ ಅಂತ. ನಿಲ್ಸಿ ನಿಲ್ಸಿ. ಏನಾಯ್ತು? ಯಾಕೆ ಇವ್ರನ್ನ ಹೊಡಿತಾ ಇದ್ದೀರಾ? ಕೃಷ್ಣಯ್ಯವರು ಇವನು ಊರಿಂದ ಆಚೆ ಹಾಕವ್ರೆ. ಭಯ ಅಲ್ದೆ ಇವನು ಮತ್ತೆ ಬಂದವನೇ. ಇವ್ರು ಮಾಡಿರೋ ತಪ್ಪಾದ್ರೂ ಏನು? ಇವನು ಕೃಷ್ಣ ಅವ್ರ ಮಗನ ಫ್ರೆಂಡು. ಅವ್ರ ಮಗನ ಮನಸ್ಸು ಬದಲಾಯಿಸಿ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ದ.
ಆ ದೇವಸ್ಥಾನದ ಒಳಗೆ ಹೋಗಿದ್ರಿಂದ ಅವ್ರು ಸತ್ತೋದ್ರು. ಅವ್ರ ಮಗ ಸಾಯೋದಕ್ಕೆ ಇವನೇ ಕಾರಣ. ಕೃಷ್ಣಯ್ಯವರು ಒಳ್ಳೆಯವರಾಗಿದ್ದಕ್ಕೆ ಅವರ ಮಗ ಸತ್ರುನುವೆ ಇವನ್ನ ಸಾಯಿಸದೆ ಬಿಟ್ಟಿದ್ದಾರೆ. ಒಂದ್ಸಾರಿ ಕೃಷ್ಣಯ್ಯನವ್ರ ಹತ್ರ ಮಾತಾಡೋಗ್ತೀನಿ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. ನೀವಾದ್ರೂ ಹೇಳಿ. ಏನೋ ನೀನ್ ಅವ್ರ ಹತ್ರ ಮಾತಾಡೋದು, ಹೋಗ್ತೀಯೋ ಇಲ್ವಾ? ಇವನ್ನ ಸರ್ 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 ಬಿಡಿ, ನಿಲ್ಸಿ ನಿಲ್ಸಿ. ಓಕೆ ಸರ್, ನಾನು ಈ ಊರಿಗೆ ಸೇರಿದವನಲ್ಲ. ನಾನೇ ಈ ಊರಲ್ಲಿರೋವಾಗ ನಿಮ್ಮೂರವ್ರನ್ನೇ ಹೋಗೋಕೆ ಹೇಳ್ತಿದ್ದೀರಲ್ಲ. ಸರ್, ಕೃಷ್ಣಯ್ಯವ್ರ ಮಗ ತುಂಬಾ ಒಳ್ಳೆಯವರು, ಬುದ್ಧಿವಂತರು. ಅವ್ರ ಸಾವಿಗೆ ಇವನೇ ಕಾರಣ. ಇವನು ಮತ್ತೆ ಊರಲ್ಲಿ ಕಾಲಿಟ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ಏಯ್, ಇವನ್ ಇಲ್ಲಿಂದ ಓಡಿಸ್ರೋ. ಏಯ್ ನಿಲ್ಸಿ ನಿಲ್ಸಿ, ಬಿಡಿ ಅಂದಿದ್ದು. ಏನ್ ಮಾಡ್ತಿದ್ದೀರಾ ನೀವು? ಬುದ್ಧಿ ಇದೆಯಾ? ಕೃಷ್ಣಯ್ಯ ಅವರು ಈ ಊರಿಗೆ ದೊಡ್ಡವರು, ಹೌದೋ ಅಲ್ವೋ? ಹೌದು. ಅದಕ್ಕೆ ಈ ಊರಿಗೆ ಏನೇ ಸಮಸ್ಯೆ ಬಂದ್ರು, ಯಾರೇ ತಪ್ಪು ಮಾಡಿದ್ರು ತೀರ್ಪು ಕೊಡೋದು, ಶಿಕ್ಷೆ ಕೊಡೋದು ಕೃಷ್ಣಯ್ಯ ಅವರೇ ಅಲ್ವಾ? ಅವ್ರು ಮಾಡೋ ಕೆಲಸನ ನೀವು ಮಾಡೋದ್ರಿಂದ ಅವ್ರಿಗೆ ಅಗೌರವ ತೋರಿಸ್ದಾಗುತ್ತೆ, ಅವಮಾನಿಸ್ದಾಗುತ್ತೆ. ಗೊತ್ತಿಲ್ವಾ ನಿಮ್ಗೆ? ಇವರು ಕೃಷ್ಣಯ್ಯ ಅವ್ರ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದಾರೆ. ಅವರು ಹೇಳಿದ್ದನ್ನ ಕೇಳ್ತಾರೋ ಬಿಡ್ತಾರೋ ಅದು ಅವ್ರ ಇಷ್ಟ. ನೀವ್ಯಾಕೆ ತಡಿತೀರಾ? ಎದುರು ಇದ್ದವರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದು ಸಂಸ್ಕಾರ. ಅದು ನಿಮಗಿಲ್ವಾ? ತಪ್ಪು ನಡೆದಿದೆಯೋ ಇಲ್ವೋ ಅನ್ನೋದನ್ನ ಅವರೇ ತೀರ್ಮಾನ ಮಾಡಲಿ. ನೀವು ಬನ್ನಿ ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ನೀವು ಬನ್ನಿ, ಜಾಗ ಬಿಡಿ. ಓಂ ಅಪವಿತ್ರಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಶ್ಚುಚಿಃ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಕಾಲನೇಮಿಯಃ ವೀರಃ ಶೂರಃ ಶೌರ್ಯಜನೇಶ್ವರ. ಮಗು, ಪಿಂಡದ ಮೇಲೆ ಹೂವಿಟ್ಟು ನಮಸ್ಕಾರ ಮಾಡಪ್ಪ. ತ್ರಿಲೋಕಾತ್ಮ ತ್ರಿಲೋಕೇಶಃ ಕೇಶವಃ ಕೇಶಯಾರಿ ಕಾಮದೇವಃ ಕಾಮಪಾಲಃ ಕಾಮಿಕಾಂತಕೃತಾಗಮಃ ನಿರ್ದೇಶ್ಯೋತ್ತರ ವಿಷ್ಣುವೀರಾಂತಭಂಜಯಃ ಬ್ರಹ್ಮಣ್ಯ ಬ್ರಹ್ಮ ಬ್ರಹ್ಮ ಬ್ರಹ್ಮವಿವರ್ಧನಃ ಯಜ್ಞೋ ಮಹಾಹವಿಃ ಸಭ್ಯಕ್ಷವಹ್ರಿಯಃ ಸ್ತೋತ್ರಂ ಸುರಸ್ತೋತಾರಣಪ್ರಿಯಃ ಪೂರ್ಣಃ ಪೂರಯಿತಾ ಪುಣ್ಯಃ ಪುಣ್ಯಕೀರ್ತನಾಯಮಃ ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ. ಹರಿ ಓಂ ತಚ್ಛೇಯೋರಾವೃಣ್ಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತೆ ನೈವೇದ್ಯೇ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಅರೆ ಭೈರವಿ, ನಿಮ್ದು ಮನೇಲಿ ಬೆಳಿಗ್ಗೆ ಬೆಳಿಗ್ಗೆ ಮಂತ್ರ ಕೇಳಿಸ್ತಾ ಇದೆ. ಕುಚ್ ಪೂಜಾ ಹೋರೆ ಕ್ಯಾ? ಗೊತ್ತಿಲ್ಲ, ಹೋಗಿ ನೋಡ್ಕೊಂಡ್ ಬರ್ತೀನಿರು. ಆ ಶ್ರೀರ್ಮಾದೇವಿ ಜುಷತ ಚಿಟ್ಕೇಲ್ ತಗೋ. ನಿಲ್ಸಿ ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ನಿಮ್ಮಣ್ಣ ಸತ್ತಿದ ದಿನ. ತಿಥಿ ದಿನ ಪಿಂಡ ಪ್ರದಾನ ಮಾಡಿದ್ರೆ ಸತ್ತೋದವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. Stop it! Stop it! Stop it! ನಮ್ಮ ಅಣ್ಣ ಸತ್ತೋಗಿದ್ದಾನೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಕೇಳೋರು ಯಾರೂ ಇಲ್ಲ ಅಂತ ನೀವೇನ್ ಮಾಡಿದ್ರು ನಡೀತೆ ಅಂತ ಅನ್ಕೊಂಡಿದ್ದೀರಾ? ಭೈರವಿ, ಭೈರವಿ, ಭಯ ಭಕ್ತಿ ಇಲ್ದೆ ಇದೇನ್ ಹುಚ್ಚಾಟ ನಿಂದು? ನಂಗೆ ಹುಚ್ಚಿಡ್ದಿಲ್ಲ ಅಪ್ಪ. ಹುಚ್ಚುಚ್ಚು ನಂಬಿಕೆಯಿಂದ ಹುಚ್ಚುಚ್ಚಾಗಾಡ್ತಿರೋದು ನೀವು. ಸಂಪ್ರದಾಯದ ಪ್ರಕಾರ ಮಾಡ್ಬೇಕಾದ ಕಾರ್ಯಗಳು ಮಾಡ್ಬೇಕಲ್ವಾ? ಹುಚ್ಚು ಅಂತೀಯಲ್ಲಮ್ಮ.
ಆಚಾರ ಪಾಲಿಸೋದ್ರಲ್ಲಿ ತಪ್ಪೇನಿದೆ? ಆಚಾರನ ಸಂಪ್ರದಾಯನ ಪಾಲಿಸೋದು ತಪ್ಪಲ್ಲ, ಆದ್ರೆ ಅದ್ರ ಹೆಸರಲ್ಲಿ ಈ ಮೂಢನಂಬಿಕೆಗಳನ್ನ ಬೆಳೆಸೋದು ತಪ್ಪು. ಮೂಢನಂಬಿಕೆಗಳನ್ನ ಮೂರ್ಖರ ತರ ನಂಬೋದು ಇನ್ನೂ ತಪ್ಪು. ಭೈರವಿ, ಸಂಪ್ರದಾಯಗಳ ಬಗ್ಗೆ ಆಚಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಯಾ? ಅವ್ರಗಳ ಬಗ್ಗೆ ಏನು ಗೊತ್ತು ಅಂತ ಇಷ್ಟೊಂದು ಮಾತಾಡ್ತಿದ್ಯಾ? ಎಲ್ಲ ನಿಮ್ಗೆ ಗೊತ್ತು ಅಂತ ನಿಮ್ಗಿಷ್ಟ ಬಂದಂಗ್ ಮಾಡ್ತಾ ಇದ್ದೀರಾ. ಎಲ್ಲ ಕಡೆ ದೇವ್ರಿದಾನೆ ಅಂತ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ನಿಮ್ ಕೆಟ್ಟ ನಂಬಿಕೆಗಳನ್ನ ನಮ್ ತಲೆ ಮೇಲೆ ಹೇರೋದು. ನಿಮ್ಗಿದನ್ ಬಿಟ್ರೆ ಬೇರೆ ಏನ್ ಗೊತ್ತು? ನೀವ್ ಹೇಳಿದ್ದೆ ನಿಜ ಅಂತ, ನೀವ್ ಮಾಡೋದೆಲ್ಲ ಸರಿ ಅಂತ ನೀವ್ ಏನ್ ಮಾಡಿದ್ರು ಸೈಲೆಂಟ್ ಆಗಿರ್ಬೇಕಾ? ಅಂದ್ರೆ ನಾವು ಮಾಡ್ತಿರೋ ತಪ್ಪು ಅಂತಿದ್ಯಾ? ಅದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಅಪ್ಪ. ಮತ್ತ್ಯಾಕ್ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದೀಯಾ? ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿರುವಾಗ, ಸತ್ಯ ಗೊತ್ತಾಗ್ಬೇಕು ಅನ್ಕೊಂಡಿರುವಾಗ ಪ್ರಶ್ನೆ ಮಾಡ್ಬೇಕು ಅಪ್ಪ. ನಂದು ಆವೇಶ ಮೂರ್ಖತನ ಅನ್ಕೊಂಡಿದ್ದೀರ ಹೊರತು ನನ್ ಸಂಕಟನ, ನನ್ನ ನೋವನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಅಣ್ಣ ಸತ್ತೋಗಿದ್ದಾನೆ ಅನ್ನೋದು ನಿಮ್ ನಂಬಿಕೆ, ನನ್ನ ಅಣ್ಣ ಬದುಕೆ ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ನಾನು ನಿಮ್ ನಂಬಿಕೆನ ಗೌರವಿಸ್ತಿರ್ಬೇಕಾದ್ರೆ ನೀವು ನನ್ನ ನಂಬಿಕೆಗಳನ್ನ ಯಾಕೆ ಗೌರವಿಸ್ತಾ ಇಲ್ಲ ಹೇಳಿ ಅಪ್ಪ. ಅಣ್ಣ ಸತ್ತೋಗಿಲ್ಲ ಅಪ್ಪ, ಬದುಕೆ ಇದ್ದಾನೆ. ಅಣ್ಣ ನನಗೆ ಕನ್ಸಲ್ಲಿ ಕಾಣಿಸ್ಕೊಂಡ. ಅಣ್ಣ ಬದುಕೆ ಇದ್ದಾನೆ ಅಂತ ನನಗೆ ಕನ್ಸು ಬಿದ್ದಿತ್ತು ಅಪ್ಪ. ಸತ್ತೋಗಿರೋ ನಿಮ್ಮ ಅಮ್ಮ, ಸತ್ತೋಗಿರೋ ನಮ್ಮ ಅಪ್ಪ, ಸತ್ತೋಗಿರೋ ನಿಮ್ ದೊಡ್ಡಪ್ಪ, ನಮ್ಮ ತಾತಂದ್ರು ಕೂಡ ನನ್ನ ಕನ್ಸಲ್ಲಿ ಕಾಣಿಸ್ತಾ ಇರ್ತಾರೆ. ಅಂದ್ರೆ ಅವರೆಲ್ಲ ಬದುಕಿದ್ದಾರೆ ಅಂತನಾ? ಹೇಳು. ನಾನು ಅವ್ರು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನನ್ನ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಸರಿ ಅತ್ತಿಗೆನ ನೋಡಿ ಅಪ್ಪ. ಒಂದು ಸರಿ ಅದ್ಕೆನ ನೋಡಿ ಅಪ್ಪ. ಈ ಮನೇಲಿ ಮಹಾಲಕ್ಷ್ಮಿ ತರ ಇರ್ಬೇಕಾಗಿರೋರು ಅರ್ಶಿನ ಕುಂಕುಮ ಎಲ್ಲ ತೆಗ್ಸಿ ಅಳಿಸ್ತಾ ಇದ್ದೀರಾ. ಗಂಡ ಇಲ್ಲ ಅಂತ ಹೇಳಿ ಒಬ್ಳು ಹೆಣ್ಮಗ್ಳನ್ನ ಅಳಿಸೋದು ಅದೆಷ್ಟು ಸರಿ? ಅದಕ್ಕೆ ಹೀಗೆ ಅಳ್ತಾ ಕುಗ್ಗೋಗ್ತಾ ಇದ್ರೆ ನಿಮ್ಗೆ ಯಾರಿಗೂ ಸಂಕಟ ಆಗ್ತಾ ಇಲ್ವಾ? ಇವನ್ ವಯಸ್ಸಿಗೆ ಹುಟ್ಟು ಸಾವು ಅಂದ್ರೇನೆ ಗೊತ್ತಿಲ್ಲ. ಅಷ್ಟು ಚಿಕ್ಕ ಹುಡುಗನ ಕೈಲಿ ಪಿಂಡ ಬಿಡಿಸ್ತಾ ಇದ್ದೀರಾ. ಇದು ನ್ಯಾಯ ಅನ್ನಿಸ್ತಾ ಇದ್ಯಾ? ಚಿಕ್ಕ ಹುಡುಗನ ಮನ್ಸಿಗೆ ನೋವು ಮಾಡಬಾರ್ದು ಅನ್ನೋದು ಆಲೋಚನೆ ಕೂಡ ಇಲ್ವಾ? ಯಾಕೆ ಮಾತಾಡ್ತಾ ಇಲ್ಲ ಅಪ್ಪ? ನನ್ ಮಗ ಇಲ್ಲ ಅನ್ನೋದೇ ನನ್ನ ನಂಬಿಕೆ. ಬದುಕೆ ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ನಿನ್ನ ಅಣ್ಣ ಬದುಕೆ ಇದ್ದಾನೆ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ? ಅಣ್ಣ ಸತ್ತೋಗಿದ್ದಾನೆ ಅಂತ ಅನ್ನಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನೋಡ್ದ್ಯಾನೋ? ಜಾಸ್ತಿ ಓದಿದ್ರೆ ತಿಳುವಳಿಕೆ ಹೆಚ್ಚಾಗುತ್ತೆ, ಲೋಕಜ್ಞಾನ ಸಂಪಾದಿಸ್ತಾಳೆ ಅಂತ ನಾನ್ ಬೇಡ ಅಂದ್ರು ಕೇಳ್ದೆ ಇವಳನ್ನ ಅಮೆರಿಕಕ್ಕೆ ಕಳ್ಸಿ ಓದಿಸ್ತಿದ್ಯಾ. ಜ್ಞಾನದ ಬದಲಾಗಿ ಇವಳಿಗೆ ಮೊಂಡೆತನ, ಮೂರ್ಖತನ ಹೆಚ್ಚಾಗಿದೆ ಅಂತ ಈಗ್ಲಾರು ಅರ್ಥ ಆಯ್ತಾ ನಿಂಗೆ? ನಂದು ಮೂರ್ಖತನ ಅಲ್ಲ ಅಜ್ಜಿ. ಈ ಪದ್ಧತಿಗಳಿಗೆ, ಸಂಪ್ರದಾಯಕ್ಕೆ ನನ್ ವಿರುದ್ಧ ಅಲ್ಲ. ಇದ್ರ ಮೇಲೆ ನನಗೂ ನಂಬಿಕೆ ಇದೆ. ನಾನು ಮೂಢನಂಬಿಕೆಗಳನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಪದ್ಧತಿ ಮೇಲೆ, ಸಂಪ್ರದಾಯದ ಮೇಲೆ ಗೌರವ ಇದ್ರೆ ಸಾಲದು. ಸತ್ತೋದವರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಕರ್ಮ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದು ನಮ್ಮ ಸಂಪ್ರದಾಯ. ನಮ್ಮ ಸಂಪ್ರದಾಯನೇ ಪಾಲಿಸ್ತಾ ಇದ್ದೀವಿ. ಮತ್ತ್ಯಾಕೆ ನಮ್ಮನ್ನ, ನಮ್ಮ ಸಂಪ್ರದಾಯನ ಪ್ರಶ್ನೆ ಮಾಡ್ತಿದ್ಯಾ? ಬರೀ ಪ್ರಶ್ನಿಸ್ತಾ ಇಲ್ಲ, ನೀವು ಪಾಲಿಸ್ತಿರೋ ಪದ್ಧತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ವಾದ ಮಾಡ್ತಾ ಇದೀಯಾ? ಪದ್ಧತಿ ಬಗ್ಗೆ ನಿನ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದೀಯಾ?
ನಿಮಗೆ ಗೊತ್ತಿರೋ ಅಷ್ಟು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾನು ಓದ್ಕೊಂಡಿರೋಳೆ. ನನಗೂ ಪದ್ಧತಿಗಳ ಬಗ್ಗೆ ಗೊತ್ತು ಅಪ್ಪ. ಏನ್ ಗೊತ್ತು ನಿನಗೆ? ಮನುಷ್ಯ ಹುಟ್ಟಿದಾಗಿನಿಂದ ಮಣ್ಣಿನಲ್ಲಿ ಲೀನ ಆಗೋವರೆಗೂ ನಾಮಕರಣ, ಚೌಲ, ಅನ್ನಪ್ರಾಶನಗಳಂತ ಅಂತಿಮ ಸಂಸ್ಕಾರವರೆಗೂ ಮಾಡ್ಬೇಕಾಗಿರೋದು ಷೋಡಷ್ಟ ಸಂಸ್ಕಾರಗಳಿರುತ್ತೆ. ಈ ಸಂಸ್ಕಾರಗಳನ್ನ ಮನುಷ್ಯ ಇಲ್ಲಿದ್ದಾಗ್ಲೇ ಮಾಡ್ಬೇಕೇ ಹೊರತು ಅವನ್ ಬದುಕಿದಾಗ ಮಾಡಲ್ಲ ಅಂತ ನೀವ್ ಹೇಳ್ತಿರೋ ಹಿಂದೂ ಧರ್ಮದಲ್ಲೇ ಇದೆಲ್ಲ ಇದೆ. ಶಾಸ್ತ್ರದ ಪ್ರಕಾರ ಈ ಪಿಂಡ ಪ್ರದಾನ ಸಂಸ್ಕಾರನೆಲ್ಲ ದಹನ ಸಂಸ್ಕಾರ ಮಾಡಿದ ನಂತರನೇ ಮಾಡಬೇಕು. ನಿಮಗ್ ಶಾಸ್ತ್ರದ ಬಗ್ಗೆ ತುಂಬಾ ಗೊತ್ತಲ್ವಾ, ಹೇಳಿ. ಹೌದಮ್ಮ, ಶಾಸ್ತ್ರದ ಪ್ರಕಾರ ದಾನ ಸಂಸ್ಕಾರ ಮಾಡದೆ ಪಿಂಡ ಪ್ರದಾನ ಮಾಡಬಾರ್ದು. ಕೇಳಿಸ್ಕೊಂಡ್ರಿ ಅಲ್ವಾ? ಮತ್ತೆ ಸತ್ತೋಗಿದ್ದಾನೆ ಅನ್ನೋದಕ್ಕೆ ನೀವ್ ಅಣ್ಣನ ದೇಹನ ಸುಟ್ಟಿದ್ದೀರಾ? ಅಂತ್ಯ ಸಂಸ್ಕಾರ ಮಾಡಿದ್ರಾ? ಅಣ್ಣ ಬದುಕಿದಾನೆ ಅನ್ನೋದಕ್ಕೆ ನನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಕೇಳ್ತಾ ಇದ್ದೀರಾ? ಅಣ್ಣ ಸತ್ತಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಎಲ್ಲ ಏನ್ ಸಾಕ್ಷಿ ಇದೆ? ಅಣ್ಣನ್ ಡೆಡ್ ಬಾಡಿನ ನೀವ್ ಯಾರಾದ್ರೂ ನೋಡಿದ್ರಾ? ಅವನ್ ದೇಹ ಕೂಡ ನೀವ್ ನೋಡ್ದೆ ಅವನ್ ಸತ್ತೋಗಿದ್ದಾನೆ ಅಂತ ನೀವ್ ಹೇಗ್ ಹೇಳ್ತೀರಾ? ದಹನ ಸಂಸ್ಕಾರ ಮಾಡ್ದೇನೆ ಈ ಪಿಂಡ ಪ್ರದಾನನ ನೀವ್ ಹೇಗ್ ಮಾಡ್ತೀರಾ? ನನ್ಗೆ ಸಂಪ್ರದಾಯದ ಬಗ್ಗೆ ಪದ್ಧತಿಗಳ ಬಗ್ಗೆ ಹೇಳ್ತಿದ್ದೀರೇ ಹೊರತು ನೀವ್ ಮಾಡ್ತಾ ಇರೋದು ಶಾಸ್ತ್ರ ಸಮ್ಮತಿ ಅಲ್ಲ ಅಂತ, ಸಂಪ್ರದಾಯಕ್ಕೆ ವಿರುದ್ಧವಾಗಿ ನಡ್ಕೋತಿದ್ದೀರಾ ಅಂತ ನಿಮಗ್ ಯಾರಿಗೂ ಅನ್ನಿಸ್ತಾ ಇಲ್ವಾ? ಒಬ್ಬ ಮನುಷ್ಯ ಕಾಣಿಸ್ತಿಲ್ಲ ಅಂತ ಕೇಸ್ ಹಾಕಿದ್ರೆ ಗೌರ್ಮೆಂಟ್ ಕೂಡ 7 ವರ್ಷದ ನಂತರನೇ ಮಿಸ್ಸಿಂಗ್ ಕೇಸ್ನ ಡೆಡ್ ಲೈನ್ ಡಿಕ್ಲರೇಷನ್ ಅಂತ ತಗೊಳುತ್ತೆ. ಆದ್ರೆ ನೀವು ಮಾತ್ರ 2 ವರ್ಷ ಕಾಣಿಸ್ಲಿಲ್ಲ ಅಂದ ಕೂಡ್ಲೆ ಸತ್ತೋಗಿದ್ದಾನೆ ಅಂತ ಡಿಸೈಡ್ ಮಾಡಿದ್ರಾ? ಅಂದ್ರೆ ನೀವು ನಮ್ ಧರ್ಮ ಅಷ್ಟೇ ಅಲ್ಲದೆ ನ್ಯಾಯನ, ಸತ್ಯನ ಕೂಡ ವಿರೋಧಿಸ್ತಾ ಇದ್ದೀರಾ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಏನೋ ಅನ್ಕೊಂಡೆ, ಭೈರವಿಗೆ ತುಂಬಾ ವಿಷಯಗಳು ಗೊತ್ತಿದೆ. ಅಯ್ಯೋ, ಗೊತ್ತಿರೋದಕ್ಕೆ ಸುಪ್ರೀಂ ಕೋರ್ಟ್ ಲಾಯರ್ ಥರ ಬಲವಾಗಿ ವಾದ ಮಾಡ್ತಾ ಇದ್ದಾಳೆ. ಈಗ ನಾವೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಮ್ಮ ಬಾಯಿನೂ ಮುಚ್ಚಿಸ್ತಾಳೆ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನಾನು ಆಚಾರನ, ಪದ್ಧತಿನ ಪ್ರಶ್ನೆ ಮಾಡ್ತಾ ಇಲ್ಲ ಅಪ್ಪ. ಪ್ಲೀಸ್ ಅಪ್ಪ, ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪ್ಲೀಸ್. ಕೃಷ್ಣಯ್ಯ ಅಂಕಲ್, ಕೃಷ್ಣಯ್ಯ ಅಂಕಲ್, ಏನು? ಇವ್ರು ಯಾರೋ ನಿಮ್ಮ ಮಗನ ಫ್ರೆಂಡ್ ಅಂತೆ. ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಇವರು ನನ್ನ ಅಣ್ಣನ ಫ್ರೆಂಡಾ? ನನ್ನ ಅಣ್ಣನ ಬಗ್ಗೆ ಇವರಿಂದ ಏನಾದರೂ ಕ್ಲೂ ಸಿಗ್ಬೋದು.
ಯಾಕೆ ಬಂದೆ? ಕೃಷ್ಣಯ್ಯನವ್ರನ್ನ ಒಂದ್ಸಲ ಭೇಟಿಯಾಗಿ ಮಾತಾಡೋಣ ಅಂತ. ಏನಿದೆಯೋ ಭೇಟಿ ಆಗೋದು ಮಾತಾಡೋದು? ಇಷ್ಟಕ್ಕೂ ನಿನ್ನ ಈ ಊರೊಳಗೆ ಯಾರೋ ಬಿಟ್ಟವರು? ನೀನ್ ಮಾಡಿದ ತೊಂದ್ರೆ ಸಾಕಾಗಿಲ್ಲ ಅಂತ ಮತ್ತೆ ಬಂದ್ಯಾ? ನಾಚಿಕೆ ಇಲ್ದೆ ಯಾವ ಮುಖ ಇಟ್ಕೊಂಡ್ ಬಂದೆ? ಅಂಕಲ್, ನಾನು ಯಾರು ನಿನಗೆ ಅಂಕಲ್ಲು? ನಿನ್ನ ಊರಿಂದ ಬಹಿಷ್ಕಾರ ಮಾಡಿದ್ನಲ್ವಾ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ನೀವು ಬಹಿಷ್ಕಾರ ಹಾಕಿದ್ಮೇಲೆ ಊರೊಳಗೆ ಕಾಲಿಡಬಾರ್ದು ಅಂತ ನನಗೆ ಗೊತ್ತು ಅಂಕಲ್. ಆದರೆ ಆದಿತ್ಯನ ಹುಡುಕ್ತಾ ನಿಮ್ಮ ಮಗಳಿಲ್ಲಿ ಬಂದಿದ್ದನ್ನ ನೋಡಿ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡು ನಾನು ಇಲ್ಲಿಗೆ ಬಂದೆ. ಇಲ್ಲದೇ ಇರೋನ್ ಬಗ್ಗೆ ಬಾರ್ದೇ ಇರೋನ್ ಬಗ್ಗೆ ಏನು ಹೇಳ್ತೀಯ? ನೀನು ನನ್ಗೇನು ಹೇಳಬೇಕಾಗಿಲ್ಲ. ನಡಿ ಆಚೆ. ಅದು ನೀವೀಗ ಕೋಪ ಮಾಡ್ಕೊಂತೀರಿ ಅಂತಾನೆ ಇವನು ಊರೊಳಗೆ ಬರ್ದೇ ಇರೋ ಹಾಗೆ ತಡೆದ್ವಿ. ನೋಡಿ, ಈ ಹುಡುಗನೇ ನಮ್ಮನ್ನು ತಡೆದು ನಿಮ್ಮ ಮನೆವರೆಗೂ ಕರ್ಕೊಂಡು ಬಂದಿದ್ದಾನೆ. ಬರೋದಕ್ಕೆ ಅವನು ಯಾರು, ಕರ್ಕೊಂಡು ಬರೋಕ್ಕೆ ಇವನು ಯಾರು? ನೀನ್ ಸವಾಸ ಮಾಡಿದ ಪಾಪಕ್ಕೆ ನಮ್ಮ ಮಗ ನಮ್ಮ ಪಾಲಿಗೆ ಉಳಿಲೇ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತ ಬಂದಿದ್ಯಾ? ಇನ್ಯಾನ್ ಕಿತ್ಕೋಬೇಕು ಅಂತ ಬಂದಿದ್ಯಾ? ಅಮ್ಮ, ಎಲ್ಲ ಗೊತ್ತಿರೋ ದೊಡ್ಡವ್ರು ನೀವು. ನೀವಾದರೂ ನನ್ನ ಮಾತನ್ನು ಕೇಳಿ ಅಮ್ಮ. ಏನು ಹೇಳ್ತೀಯ? ಇದನ್ನೆಲ್ಲ ನಾನು ಮಾಡಿಲ್ಲ, ನಾನು ಅಮಾಯಕ, ಇದನ್ನೆಲ್ಲ ನಿಮ್ಮ ಮಗನೇ ಮಾಡಿದ್ದು ಅಂತ ಹೇಳ್ತೀಯ, ಅಷ್ಟೇ ಅಲ್ವಾ? ಅದಲ್ಲ ಅಂಕಲ್, ನಿಜವಾಗ್ಲೂ ನನ್ನ ತಪ್ಪೇನಿಲ್ಲ. ಅಲ್ಲೇನು ನಡೀತು ಅಂದರೆ ಬೇಡ ಬೇಡ, ನೀನ್ ನನ್ನ ಕಣ್ಮುಂದೆ ಒಂದು ಕ್ಷಣನೂ ನಿಂತ್ಕೋಬೇಡ. ಹೊರಟೋಗು. ನಾನು ಹೇಳಬೇಕು ಅಂದಿದ್ದನ್ನ ಹೇಳಿದ್ಮೇಲೆ ನೀವು ನನ್ನ ಸಾಯಿಸಿದ್ರೂ ಪರವಾಗಿಲ್ಲ. ಅಂಕಲ್, ಗಲ್ ಶಿಕ್ಷೆ ಆದ ಕೈದಿ ಕೂಡ ಕೊನೆ ಆಸೆ ಹೇಳೋಕೆ ಅವಕಾಶ ಇರುತ್ತೆ. ನಿಮ್ಮ ಮಗನ ಬಗ್ಗೆ ಏನು ಹೇಳಬೇಕು ಅಂತ ಬಂದಿರುವಾಗ ಹೇಳೋ ಅವಕಾಶ ಕೊಡಬೇಕಲ್ವಾ? ಅವನು ಹೇಳೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದೇನೋ? ಅವ್ರು ಹೇಳೋದು ಕೇಳೋದ್ರಿಂದ ನಿಮಗಾಗೋ ನಷ್ಟ ಏನೂ ಇಲ್ಲ ಅಲ್ವಾ? ಅವನು ಹೇಳೋದ ನಾನು ಕೇಳಬೇಕಾಗಿ ಬಂದ್ರೆ ನೀವ್ಯಾರು ನಾನು ಹೇಳಿದ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ವಾಪಸ್ ಹೋಗೋ ಪರಿಸ್ಥಿತಿ ಬಂದಿದೆ. ಯಾವತ್ತೂ ನಿಮಗೆ ನಿಜ ಗೊತ್ತಾಗದೇ ಇರಲಿ, ಆದರೆ ಅದು ತಿಳ್ಕೊಳ್ಳೋ ಮುಂಚೆ ಇನ್ಯಾವ ತೊಂದರೆ ಬರುತ್ತೋ ಅನ್ನೋ ಭಯ ನನಗೆ. ದೊಡ್ಡವರು ಅಂದರೆ ದೊಡ್ಡ ಮನಸ್ಸಿರ್ಬೇಕೆ ಹೊರತು ಅಹಂ ಇರಬಾರ್ದು ಅಂಕಲ್.
ಇವ್ರನ್ನ ಭೇಟಿ ಆದ್ರೆ ನನ್ನ ಅಣ್ಣಂಗೆ ಸಂಬಂಧಪಟ್ಟಿದ್ದ ವಿಷಯ ತಿಳ್ಕೊಬೋದು. ಅಷ್ಟಕ್ಕೂ ಏನಾಯ್ತು ಅನ್ನೋದು ತಿಳ್ಕೊಬೋದು. ಹೇಗೆ? ಏನ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಅಜ್ಜಿ ಏನಾದ್ರು ಕರೆದ್ರಾ? ಇಲ್ಲ, ನಿನ್ನ ಹತ್ರ ಮಾತಾಡ್ಬೇಕಂತ ಬಂದೆ. ಏನಂತ ಹೇಳಿ? ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನಾನು ಇಂಪ್ರೆಸ್ ಮಾಡಬೇಕು ಅಂತ ಮಾಡಿದ್ಯೋ ನೀನೇ ಬೇಕು ಅಂತ ಮಾಡಿದ್ಯೋ ಗೊತ್ತಿಲ್ಲ. ನೀನು ನಮ್ಮ ಅಣ್ಣನ ಫ್ರೆಂಡ್ನ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ಯಾ. ನಿಮ್ಮ ಮನೆಯವರೆಲ್ಲ ಅವ್ರನ್ನ ಮಾತಾಡೋಕೆ ಬಿಡ್ಲಿಲ್ವಲ್ಲ? ನನಗೂ ಅದೇ ನೋವಾಗ್ತಾ ಇದೆ. ಅವ್ರನ್ನ ಹೋಗು ಅಂದೇ ಇದ್ದಿದ್ರೆ ಏನು ಹೇಳ್ತಿದ್ರು? ಇದು ಹುಡುಗನ ಆತರ ಏನು ಮಾತಾಡ್ತಿದೆ ಗೊತ್ತೇ ಆಗ್ತಿಲ್ಲ. ನಮ್ಮನೆಯವರೇ ಆಗ್ಲಿ ಅಥವಾ ಇವರವರೇ ಆಗಿರ್ಲಿ, ಯಾರು ಏನೇ ಅನ್ಕೊಂಡ್ರು ನನ್ನ ಅಣ್ಣ ಬದುಕೇ ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ಬಂದಿರೋರು ಏನೋ ಹೇಳ್ಬೇಕಂತ ಅಷ್ಟೆಲ್ಲ ಪರದಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಅಣ್ಣ ಕಾಣಿಸ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಅವ್ರಿಗೆ ಗೊತ್ತಿರಲೇಬೇಕು. ಅದಕ್ಕೆ ನಿಜ ಹೇಳೋದಕ್ಕೆ ಅಷ್ಟೆಲ್ಲ ಕಷ್ಟಪಟ್ರು. ಯು ಆರ್ ರೈಟ್. ನನಗೂ ಹಾಗೆ ಅನ್ನಿಸ್ತು. ಊರವರೆಲ್ಲ ಹೊಡೆದ್ರು ಬೈದ್ರು ಕೂಡ ಯಾರಿಗೂ ಹೆದರ್ಕೊಳ್ದೆ ನಿಮ್ಮನ್ನ ಭೇಟಿಯಾಗೋಕೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನಿಮ್ಮ ಅಣ್ಣಂಗೆ ಸಂಬಂಧಿಸಿರೋ ಯಾವುದೋ ಇನ್ಫಾರ್ಮೇಶನ್ ಅವ್ರ ಹತ್ರ ಖಂಡಿತವಾಗ್ಲೂ ಇದೆ ಅನ್ಸುತ್ತೆ. ಹೌದು, ಇಲ್ಲ ಅಂದಿದ್ರೆ ಅಷ್ಟು ರಿಸ್ಕ್ ತಗೋತಾನೆ ಇರಲಿಲ್ಲ. ಅವ್ರು ಬಂದಿರೋದ್ರಿಂದ ನನ್ನ ಅಣ್ಣನ ಬಗ್ಗೆ ಏನಾದರೂ ತಿಳ್ಕೊಂತೀನಿ ಅನ್ನೋ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಊರವ್ರನ್ನೆಲ್ಲ ಒಪ್ಸಿ ಧೈರ್ಯವಾಗಿ ಅವನ್ನ ನಮ್ಮ ಮನೆ ತನಕ ಕರ್ಕೊಂಡು ಬಂದೆ. ಯು ಹ್ಯಾವ್ ಗಿವನ್ ಮಿ ಅ ರೇ ಆಫ್ ಹೋಪ್. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಕ್ ಬಂದೆ. ಥ್ಯಾಂಕ್ಸ್ ಅ ಲಾಟ್. ಹುಡ್ಗಿರ್ನ ನೋಡಿದ್ರೆ ಸಾಕು ಲುಕ್ಸಿಗೆ ಬಿದ್ದು ಹೋಗ್ತಾರೆ, ಮಾತಿಗೆ ಸೋತೋಗ್ತಾರೆ ಅಂತ ಪ್ರತಿಯೊಬ್ಬ ಹುಡುಗರಿಗೂ ಒಂದು ಭ್ರಮೆ ಇರುತ್ತೆ. ಹುಡ್ಗಿರ್ನ ಹೀಗೆಲ್ಲ ಪಟಾಯಿಸೋ ನಿನ್ನಂತವ್ರನ್ನ ನೋಡದೆ ಒಂಥರ ಕಿರಿಕಿರಿ. ಇನ್ ಕನ್ಸ್ ಬೇರೆ ಕಾಣ್ಬೇಕಾ? ಥ್ಯಾಂಕ್ಸ್ ಅ ಲಾಟ್. ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಫಸ್ಟ್ ಟೈಮ್ ನೀವು ನನ್ನ ಹತ್ರ ಕೂಲಾಗಿ ಮಾತಾಡ್ತಿರೋದಕ್ಕೆ. ಇವರ ಇಬ್ಬರ ಮಧ್ಯೆ ಏನ್ ನಡೀತಿದೆ? ಬರ್ತೀನಿ. ನಾನೇ ನಿಂತ್ಕೋತಿದ್ದೆ ಅಲ್ವಾ? ಈ ತರ ಯಾಕೆ ಹೇಳ್ಕೊಂಡೆ? ನಾನಾ? ಒಂದ್ಸಾರಿ ಹಿಂದೆ ನೋಡಿ.
ಅರೆ ಭೈರವಿ, ಅವನು ನಿನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂತ ನನ್ನ ಹತ್ರ ಎಷ್ಟು ಸಲ ಹೇಳ್ದೆ. ಆದ್ರೆ ಇಲ್ಲಿ ಸೀನೆ ಬೇರೆ ಇದೆ. ನೀವು ನನಗೆ ಥ್ಯಾಂಕ್ಸ್ ಹೇಳಿ 2 ನಿಮಿಷ ಆಗೋಕ್ ಮುಂಚೆನೆ ಸಾರಿ ಹೇಳೋದು ಚೆನ್ನಾಗಿಲ್ಲ ರೀ. ಅದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ಸ್. ಇಟ್ಸ್ ಓಕೆ. ಕೃಷ್ಣಯ್ಯನವ್ರಿಗೆ ನಿಜ ಹೇಳಬೇಕು ಅಂತ ಹೋದ್ರೆ ಹೇಳೋ ಅವಕಾಶನೇ ಸಿಗ್ಲಿಲ್ಲ. ನೀನ್ ನನ್ನ ಕಣ್ ಮುಂದೆ ಒಂದ್ ಕ್ಷಣನೂ ನಿಂತ್ಕೋಬೇಡ. ಹೊರ್ಟೋಗು. ಅವನು ಹೇಳ್ದ ನಾನು ಕೇಳಬೇಕಾಗಿ ಬಂದ್ರೆ ನೀವ್ಯಾರು ನಾನು ಹೇಳಿದ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಕನಿಷ್ಠ ಭೈರವಿನಾದರೂ ಅವಳ ಅಣ್ಣನ ಬಗ್ಗೆ ತಿಳ್ಕೊಳ್ಳೋ ಆಸೆಯಿಂದ ಬರ್ತಾಳೆ ಅಂತ ಅನ್ಕೋತಾ ಇದ್ದೀನಿ. ಊರೊಳಗಡೆ ಕಾಲಿಡಕ್ ಬಿಡಲ್ಲ. ನನಗೆ ಗೊತ್ತಿರೋದು ಹೇಳ್ತೀನಿ ಅಂದರೆ ಕೇಳಲ್ಲ. ನಾನು ಹೇಳೋದನ್ನು ಕೇಳದೆ ಎಲ್ಲರೂ ಹುಚ್ಚನ್ ಕೊಡ್ದಂಗೆ ಹೊಡಿತಾ ಇದ್ದಾರೆ. ಏನ್ ಮಾಡ್ಲಿ ನಾನು? ಇವ್ರು ನಿನ್ ಭಕ್ತರಲ್ಲಮ್ಮ, ಮೂರ್ಖರು. ಒಬ್ರಲ್ಲ ಇಬ್ರಲ್ಲ, ಎಲ್ರು ಹುಚ್ಚರೆ. ಇವ್ರಿಗೆ ನಿಜ ಗೊತ್ತಾಗೋದಕ್ಕೆ ಮುಂಚೆ ಊರೆಲ್ಲ ನಾಶ ಆಗೋಗುತ್ತೆ, ಸರ್ವನಾಶ ಆಗೋಗುತ್ತೆ. ಅದು ನಿನಗೆ ಸಂತೋಷನಾ? ಸಂತೋಷನೇನಾ? ಹೇಳು. ನಿಮ್ಮ ಮಗನ ಬಗ್ಗೆ ಏನು ಹೇಳಬೇಕು ಅಂತ ಬಂದಿರುವಾಗ ಹೇಳೋ ಅವಕಾಶ ಕೊಡ್ಬೇಕಲ್ವಾ? ಅವ್ನು ಮಾತಾಡ್ತಾ ಇದ್ರೆ ಅಪ್ಪ ಯಾಕೆ ಮಾತಾಡೋಕ್ ಬಿಡ್ಲಿಲ್ಲ? ಯಾಕೆ ಕಳಿಸ್ಬಿಟ್ರು? ಅವ್ನು ಏನ್ ಹೇಳ್ಬೇಕು ಅಂತ ಬಂದಿದ್ದ? ಇವನ್ಗೆ ಊರೊಳಗಡೆ ಬರಬಾರ್ದು ಅಂತ ಆಜ್ಞೆ ಇದ್ರು, ಬಂದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಬಂದಿದ್ದಾನೆ ಅಂದ್ರೆ ಇವನ್ಗೆ ಖಂಡಿತವಾಗ್ಲೂ ನನ್ನ ಅಣ್ಣನ ಬಗ್ಗೆ ಏನೋ ಗೊತ್ತಿರುತ್ತೆ. ಭೇಟಿ ಆಗ್ತೀನಿ, ಅವನ್ನ ಹೇಗಾದ್ರೂ ಭೇಟಿ ಆಗ್ತೀನಿ. ಏ ಆದಿತ್ಯ, ನನ್ನನ್ನು ಕ್ಷಮಿಸೋ. ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಕಣೋ. ಇವ್ರೇ ನೋಡಿ ಇಲ್ಲಿ. ಈ ರಾತ್ರಿ ಹೊತ್ತಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದಮ್ಮ? ನಾನು ಬಂದಿರೋದು ನಿಮ್ಗೋಸ್ಕರನೇ. ನಿಮ್ಮನ್ನ ಊರೊಳಗಡೆ ಬಿಡದೇ ಇದ್ರು ನೀವು ನಮ್ಮ ಮನೆಗೆ ಬರಬೇಕು ಅಂತ ಪ್ರಯತ್ನ ಪಟ್ರಿ ಅಂದ್ರೆ ನಿಮಗೆ ಗೊತ್ತಿರೋ ಯಾವುದೋ ವಿಷಯನ ನಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಲ್ವಾ? ನೀವು ನಮ್ಮ ಅಣ್ಣನ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಅಣ್ಣಂಗೆ ಏನಾಯ್ತೋ, ಯಾಕೆ ಕಾಣಿಸ್ತಾ ಇಲ್ವೋ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಮ್ಮ. ಅದಕ್ಕೆ
ಊರವ್ರಿಗೆ ನಿನಗೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೀನಮ್ಮ. ನೀನು ಊರಿಗೆ ಬಂದಿದೆ ಅಂತ ಗೊತ್ತಾಗಿ ನೋಡಬೇಕು ಅಂತ ನನ್ನ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಬಂದೆ ಕಣಮ್ಮ. ಆದರೆ ನಾನು ಬಾಯ್ಬಿಟ್ಟು ಮಾತಾಡೋ ಅವಕಾಶ ಯಾರು ಕೊಡಲೇ ಇಲ್ಲ ಕಣಮ್ಮ. ಎಲ್ಲರೂ ಅಂದ್ಕೊಂಡಾಗೆ ನಿಮ್ಮ ಅಣ್ಣ ಒಳ್ಳೆಯವನಷ್ಟೇ ಅಲ್ಲ, ಮಹಾ ಮೇಧಾವಿ. ಹುಣ್ಣಿಮೆ ದಿನದ ಕಟ್ಟುಪಾಡುಗಳ ಬಗ್ಗೆ, ಆ ದೇವಸ್ಥಾನದ ರಹಸ್ಯಗಳ ಬಗ್ಗೆ ತುಂಬ ವಿಷಯ ತಿಳ್ಕೊಂಡಿದ್ದ ಗೊತ್ತಾ? ಅವನು ತುಂಬ ಸಾಹಸ ಮಾಡಿ ಪರಿಶೋಧನೆ ಮಾಡಿದ ವಿಷಯನ ಒಂದು ಡೈರಿಲಿ ಬರಿತಾ ಇದ್ದಮ್ಮ. ಆ ಡೈರಿ ಬಗ್ಗೆನೇ ನಿನಗೆ ಹೇಳೋಣ ಅಂತ ಹೇಳಿ ಸರ್. ನಾನು ನಿನ್ನ ಹತ್ರ ಏನು ಹೇಳಬಾರ್ದು ಅಂತ ನನ್ನನ್ನು ಯಾರೋ ಹುಡ್ಕೊಂಡು ಬಂದಿದ್ದಾರಮ್ಮ. ನೀನು ಹೋಗಮ್ಮ, ನೀನು ಹೋಗಮ್ಮ. ನೀನು ಹೋಗಮ್ಮ, ನೀನು ಹೋಗು, ನೀನು ಹೋಗು. ನೀವು ಅನಾವಶ್ಯಕವಾಗಿ ಭಯ ಪಡ್ತಿದ್ದೀರಾ. ನಿಮ್ಗೇನು ಆಗದಿರೋ ಥರ ನಾನು ನೋಡ್ಕೋತೀನಿ ಸರ್. ನಿಮಗೆ ನಮ್ಮ ಅಣ್ಣನ ಬಗ್ಗೆ ಏನು ಗೊತ್ತೋ ಅದನ್ನು ಹೇಳಿ ಸರ್, ಪ್ಲೀಸ್. ಸರ್ ನಿಮ್ಗೇನು ಆಗಲ್ಲ ಸರ್, ನಿಮ್ಮನ್ನ ನಾನು ರಕ್ಷಿಸ್ತೀನಿ. ಪ್ಲೀಸ್ ಸರ್ ಹೇಳಿ. ನೀನು ಎದುರಿಸೋಷ್ಟು ಚಿಕ್ಕವರಲ್ಲ ಕಣಮ್ಮ ಅವರು. ಎಲ್ಲದಕ್ಕೂ ಸಿದ್ಧವಾಗೇ ಬಂದಿರ್ತಾರೆ. ಅಡ್ಡ ಬಂದವ್ರನ್ನ ಅಂತ್ಯ ಕಾಣಿಸೋ ಅಂತಕ್ರಮ ಅವರು. ನೀನು ಇಲ್ಲೇ ಇದೆಯಾ ಅಂದರೆ ನಿನ್ನನ್ನು ಕೂಡ ಬಿಡೋದಿಲ್ಲ. ಹೋಗಮ್ಮ ಪ್ಲೀಸ್, ಹೊರಟೋಗಮ್ಮ. ಅಯ್ಯೋ ಅದು ಹಾಗಲ್ಲ, ನನ್ನ ಮಾತು ಕೇಳಿ ಪ್ಲೀಸ್. ಅಮ್ಮ ನೀನು ನನ್ನ ಮಾತು ಕೇಳಿ ಹೋಗಮ್ಮ, ಹೊರಟೋಗು. ನೋಡು, ನಾಳೆ ನಿನಗೋಸ್ಕರ ನಾನು ಇಲ್ಲಿ ಬರ್ತೀನಿ. ನಿನಗೆಲ್ಲ ವಿಷಯ ಹೇಳ್ತೀನಿ. ಹಾಂ, ನಿಮ್ಮ ಅಣ್ಣ ಅನ್ಕೊಂಡಿದ್ದ ಸಾಧಿಸ್ಬೇಕಾದ್ರೆ ನೀನು ಬದುಕಿರ್ಬೇಕಮ್ಮ. ಪ್ಲೀಸ್ ಹೋಗಮ್ಮ, ಹೋಗು, ಹೊರಟೋಗು, ಹೋಗ್ಬಿಡಮ್ಮ. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ಭಯ ಪಡ್ಬೇಡಿ, ಭಯ ಪಡ್ಬೇಡಿ. ನಿಮ್ಗೇನು ಆಗಲ್ಲ, ನಾನಿದ್ದೀನಿ ಅಲ್ವಾ, ನಾನು ನೋಡ್ಕೋತೀನಿ. ಭಯ ಪಡ್ಬೇಡಿ. ಹಾ, ಇಲ್ಲೇ ಇರಿ, ಬರ್ತೀನಿ. ಅಮ್ಮ ಎಲ್ಲಿಗೆ? ಬೇಡಮ್ಮ, ಹೋಗ್ಬೇಡ. ಅಯ್ಯೋ ಅಮ್ಮ, ಅಮ್ಮ ಬೇಡಮ್ಮ, ಹೋಗ್ಬೇಡಮ್ಮ. ಅಮ್ಮ ಬೇಡಮ್ಮ, ಹೋಗ್ಬೇಡಮ್ಮ. ಅಮ್ಮ ಅಮ್ಮ ಭೈರವಿ, ಹೋಗ್ಬೇಡಮ್ಮ, ಹೊರಗಡೆ ಬಮ್ಮ. ಅಮ್ಮ ಸರ್ ಏನಾಗಲ್ಲ ಸರ್, ಇರಿ. ಅದಲ್ಲಮ್ಮ, ನನ್ನ ಮಾತು ಕೇಳಮ್ಮ, ಅವ್ರು ಒಳ್ಳೆಯವರಲ್ಲಮ್ಮ. ನನ್ನ ಮಾತು ಕೇಳಮ್ಮ, ಅವ್ರು ಒಳ್ಳೆಯವರಲ್ಲಮ್ಮ. ನನ್ನ ಮಾತು ಕೇಳಮ್ಮ.